ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹನಿಗೆ ನಾನು ಇಯರಿಂಗ್ಸ್ನ ತೊಗೋಬೇಕಂತ ಅಂದ್ಕೊಂಡಿದ್ದೆ, ಡೈಮಂಡಲ್ಲಿ ತೊಗೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಇನ್ನೂ ಯಾರಾದರೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಸೊ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾನು ಹನಿಗೆ ಫಸ್ಟು 3 ವೀಕ್ಸಿಂದ ಹೋಗ್ತಾ ಇದ್ದೆ ನಾನು ಮಲಬಾರ್ಗೆ. ಗೋಲ್ಡಲ್ಲಿ ನನಗೆ ಒಂದು ಪರ್ಟಿಕ್ಯುಲರ್ ಡಿಸೈನ್ ಇಷ್ಟ ಆಗಿತ್ತು, ಅದೇ ಡಿಸೈನಲ್ಲಿ ತೊಗೋಬೇಕಂಥೇಳಿ ನಾನು ಅಂದ್ಕೊಂಡಿದ್ದೆ. ಬಟ್ ಆ ಡಿಸೈನ್ 3 ಸಲ ಹೋದರೂ ನನಗೆ ಸಿಗಲಿಲ್ಲ. ಸರಿ ತೊಗೊಳ್ಳೋದು ತುಂಬ ಕಡಿಮೆ ಗ್ರಾಮ್ ಇರುತ್ತೆ, ಅದನ್ನು ಆರ್ಡ್ರ್ ಕೊಡೋದೇನು ಬೇಡ ಅಂತ ನಾನು ಸರಿ ಹೆಂಗಿದ್ರೂ ನನಗೆ ಆಸೆ ಇತ್ತು ಅವಳಿಗೆ ಫಸ್ಟು ಏನಾದರೂ ಡೈಮಂಡ್ ತೊಗೊಬೇಕು ಅಂತೇಳಿ ಆಸೆ ಇತ್ತು. ಆದರೆ ಅವಳಿಗೆ ಫಸ್ಟು ನಾನು ಗೋಲ್ಡೇ ತೊಗೊಂಬಿಟ್ಟಿದ್ದೆ, ಚೈನು ಮತ್ತು ಬಳೆ ಎಲ್ಲನೂ. ಸರಿ ಆ ಆಸೆ ಆದರೂ ಈಡೇರಿಸ್ಕೊಂಬಿಡೋಣ ಅಂತ ಹೇಳಿ ಅವಳಿಗೆ ಇವತ್ತು ಈ ಒಂದು ಡೈಮಂಡ್ ಓಲೆನ ತೊಗೊಂಡಿದ್ದು. ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದೆ ಅಂದರೆ ಅವಳ ಕಿವಿಗೆ, ಆ್ಯಂಡ್ ಅವಳ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ ಅದನ್ನು ಹಿಟ್ಟಾಗಿಂದನೂ. ಅಂದರೆ ಏನೋ ಒಂಥರ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಒಂಥರ ಖುಷಿ ಆಯಿತು ನನಗಂತೂ. ಇನ್ನು ಈ ಒಂದು ಓಲೆ ಏನಿತ್ತು ನೋಡಿ ಫಸ್ಟು ಅದನ್ನು ತೆಗೆಸ್ಬಿಟ್ಟು ನಾನೇ ಇಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅವಳು ತುಂಬ ಅಂದರೆ ತುಂಬ ಅಳ್ತಾ ಇದ್ಲು. ಇನ್ನು ಸರಿ ಆಯಿತು, ಮತ್ತೆ ಅವರೇ ಇಟ್ಬಿಟ್ರೆ ಅವಳು ಇನ್ನೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳಿ ನಾನೇ ಇಡಕ್ಕೆ ಬಂದೆ. ಬಟ್ ಒಂದು ಕಿವಿಗೆ ಎಷ್ಟು ಈಸಿಯಾಗಿ, ಅಂದರೆ ಜಸ್ಟ್ ನಾನು ಇಟ್ಟಿದ ತಕ್ಷಣ ಹೋಯ್ತು. ಬಟ್ ಇನ್ನೊಂದು ಫಸ್ಟಿಗೆ ಇಡಕ್ಕೆ ಹೋಗ್ಬಿಟ್ಟೆ, ಎಷ್ಟು ಸ್ವಲ್ಪ ಅವಳಿಗೆ ತುಂಬ ಪೇಯ್ನ್ ಆಗಿಬಿಡ್ತು, ಅದು ರೆಡ್ಡಿಶ್ ಆಗೋಯ್ತು. ನೀವು ನೋಡ್ಬೋದು, ನಾನು ಓಲೆ ಫೋಟೋ ಹಾಕಿದ್ದೀನಲ್ಲ ಅದರಲ್ಲಿ ಎಷ್ಟು ಕೆಂಪಗಾಗ್ಬಿಟ್ಟಿದೆ ಕಿವಿ ಅಂತ ಹೇಳಿ. ಹಂಗೂ ಕೂಡ ಅವಳಿಗೆ ಏನೋ ಹಿಂಗೆ ಫೋನ್ನ ಕೊಟ್ಬಿಟ್ಟು ಮತ್ತು ನೀರು ಕೊಟ್ಬಿಟ್ಟು ಬಾಟಲ್ಸು ಹಿಂಗೆ ಏನೋ ಮಾಡಿಕೊಂಡು ಫೈನಲಿ ಇಟ್ಟೆ. ಆ್ಯಂಡ್ ನನ್ನ ಆಸೆ ಕೂಡ ನೆರವೇರ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಅವಳಿಗೆ ನಾನು ಫಸ್ಟ್ ಡೈಮಂಡೇ ತೊಗೋಬೇಕು ಅನ್ನೋದಿತ್ತು, ಬಟ್ ಅದಾಗಿರಲಿಲ್ಲ ಆವಾಗ ತೊಗೊಳಕ್ಕೆ. ಸೊ ಇವಾಗ ತೊಗೊಂಡಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಇನ್ನು ಇದ್ರ ಪ್ರೈಸ್ನ ನೀವು ಕೇಳ್ತೀರಾ. ಸೊ ನಾನು ಇದಕ್ಕೆ 32,900 ಏನೋ ನಾನು ಪೇ ಮಾಡಿದ್ದು, ಅಂದರೆ 33 ಹತ್ತತ್ರ. ಸೊ ಇಷ್ಟು ನಾನು ಪೇ ಮಾಡಿದ್ದ ಅಮೌಂಟ್ ಬಂದುಬಿಟ್ಟು. ಇದು ಆ್ಯಕ್ಚುಲಿ ಗ್ರಾಮ್ ವೈಸ್ ಹೇಳ್ತಾರೋ ಅಥವಾ ಲೈಕ್ ನಂಗೆ ಏನೋ ಹೇಳಿದ್ರು, ಅದು ನಂಗೆ ಮರ್ತೋಯ್ತು. ಬಟ್ ಇದೇನು ಐ ಥಿಂಕ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಪೇ ಮಾಡಿದ ಅಮೌಂಟು 100 ರೂಪೀಸ್ ಏನೋ ಕಮ್ಮಿ, 32,900 ನಾನು ಪೇ ಮಾಡಿದಂಥ ಅಮೌಂಟ್ ಇದಕ್ಕೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಇದು 18 ಕ್ಯಾರೆಟಲ್ಲಿ ಬರೋದು ಓಲೆ ಎಲ್ಲನೂ ಅವರು 18 ಕ್ಯಾರೆಟಲ್ಲೇ ಅಂತೆ ಮಾಡೋದು. ಬಿಕಾಸ್ ಆ ಒಂದು ಡೈಮಂಡ್ ಏನಿರುತ್ತೆ ಸ್ಟೋನು ಅದು ಬಿದೋಗಬಾರ್ದು ಅಂತ ಹೇಳ್ಬಿಟ್ಟು 18 ಕ್ಯಾರೆಟಲ್ಲೇ ಮಾಡೋದದು. ಬೇರೆ ನಾವು ನಾರ್ಮಲಾಗಿ 916ಅಲ್ಲೆಲ್ಲ ಮಾಡಿದ್ರೆ ಕುತ್ಕೊಳ್ಳಲ್ವಂತೆ ಅದು. ಸೊ ಹಾಗಾಗಿ ಅವರು 18 ಕ್ಯಾರೆಟಲ್ಲೇ ಮಾಡೋದು ಅಂತ ಹೇಳಿದ್ರು. ಇನ್ನು ಇದು ಸರ ಎಲ್ಲ ಬರುತ್ತೆ ನೋಡಿ ದೊಡ್ಡದು, ಸೊ ಅದೆಲ್ಲದೂ ಮಾಡ್ತಾರಂತೆ. ಬಟ್ ಓಲೆ ಮಾತ್ರ ಮಕ್ಕಳಿಗೆ 18 ಕ್ಯಾರೆಟಲ್ಲೇ ಮಾಡೋದು ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಅಯ್ಯೋ 18 ಕ್ಯಾರೆಟಾ ಏನು ತೊಗೊಳ್ಳೋದಪ್ಪ ಬೇಡ ಅಂಥೇಳಿ ನನಗೆ ಅನಿಸ್ತು. ಬಟ್ ಆಮೇಲೆ ನಾನು ಕೇಳಿದಾಗ ಇಲ್ಲ ಅದರಲ್ಲೇ ಮಾಡೋದು ಅಂತ ಗೊತ್ತಾಯಿತು ನನಗೆ. ಹಂಗಾಗಿ ಅವಳಿಗೆ ತೊಗೊಂಡೆ. ಇನ್ನು ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿತ್ತು ಕಿವಿ ಅಂತ ಅಂದರೆ, ಇನ್ನೂ ಅವಳಿಗೆ ಕೂದಲು ಬಂದರೆ ಸಕ್ಕತ್ತಾಗಿರುತ್ತೆ. ಸೊ ನಾವಿನ್ನು ತೊಗೊಂಡ್ಬಿಟ್ಟು ಅವತ್ತು ಬೆಳಗ್ಗೆ ನಾವು ಊರಿಗೆ ಬಂದ್ವಿ. ಯಾಕಂದರೆ 2 ಡೇಸ್ ಆಲ್ರೆಡಿ ರಜಾ ಆಗಿಬಿಟ್ಟಿತ್ತು ಶಾಪು. ಸರಿ ಅಂತೇಳಿ ಊರಿಗೆ ಬಂದ್ವಿ. ಇನ್ನು 2 ದಿನ ಮನೆ ಬಿಟ್ಟೋಗ್ಬಿಟ್ರೆ ಎಷ್ಟು ಗಲೀಜಾಗಿರುತ್ತೆ ಮನೆ ಅಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಧೂಳಾಗಿರುತ್ತೆ. ಅದಕ್ಕೆ ನಾನು ಹರಿಗೆ ಫೋನ್ ಮಾಡಿಬಿಟ್ಟು ಸರಿ ನಾನು ಕೆಲಸ ಎಲ್ಲ ಮುಗಿಸ್ಕೊತೀನಿ, ನೀನು ಹನಿನ ಸ್ವಲ್ಪ ಹೊತ್ತು ಶಾಪ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿದೆ. ಇನ್ನು ಶಾಪ್ ಹತ್ರ ಇಲ್ಲಾಂದರೆ ಅಕ್ಕವ್ರ ಮನೆ ಹತ್ರ ಒಂದು ಹತ್ರ ಬಿಡ್ತೀನಿ ಅಂತ ಅಂದ್ಕೊಂಡು ಕರ್ಕೊಂಡು ಹೋದ. ಅವಳನ್ನ ಕಳಿಸಿದ್ರೆ ನನಗೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಧೂಳು ಬೇರೆ ಇರುತ್ತೆ, ಮತ್ತು ಗುಂಡನ್ ಬೇರೆ ನಾವು ಹೋಗಬೇಕಾದ್ರೆ ಫ್ರೀ ಬಿಟ್ಟು ಹೋಗ್ಬಿಟ್ಟಿರ್ತೀವಿ, ಫುಲ್ ಎಲ್ಲ ಕಡೆ ಓಡಾಡ್ಕೊಂಡಿರ್ತಾನೆ. ಇನ್ನು ಅವನದು ಸ್ವಲ್ಪ ಹೇರ್ ಫಾಲ್ ಎಲ್ಲ ಆಗ್ತಾ ಇರುತ್ತೆ ನೋಡಿ, ಇನ್ಫೆಕ್ಷನ್ ಆಗುತ್ತೆ ಅವಳಿಗೆ ಅಂಥೇಳಿ ಸರಿ ನೀನು ಅವಳನ್ನ ಕರ್ಕೊಂಡು ಹೋಗು, ನಾನೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂದೆ. ಹಾಗಾಗಿ ಹರಿ ಬಂದುಬಿಟ್ಟು ಹನಿನ ಕರ್ಕೊಂಡು ಹೋಗ್ತಾಯಿದ್ದ. ಇನ್ನು ಸಿಕ್ಕಾಪಡೆ ಕೇಳ್ತಿರ್ತಾಳೆ, ಅಮ್ಮ ಆಟಾಡೋಣ ನೀರಿಗೆ ಹೋಗೋಣ ಅಂಥೇಳಿ. ಅವಳು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿರೋದನ್ನು ಮರ್ತೇ ಇಲ್ಲ. ಇನ್ನು ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು. ಸೊ ಹನಿ 1 ಅವರ್ ಏನೋ ಹೋಗಿದ್ಲು ಅಷ್ಟೇ, ಜಾಸ್ತಿ ಹೊತ್ತು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟು ಫಸ್ಟು ಮನೇಲಿ ಏನೇ ಕೆಲಸಗಳು ಆಗಿಬಿಡ್ಲಿ ಎಲ್ಲ ಮುಗಿದ್ಮೇಲೆ ದೇವ್ರ ದೀಪ ಹಚ್ಚಿದ್ರೇನೆ ಒಂದು ಕಳೆ ಅಂತ ಹೇಳ್ಬೋದು. ನನಗಂತೂ ಹಾಗೆ ಅನಿಸುತ್ತೆ. ಮನೆ ಕ್ಲೀನ್ ಬಂದಮೇಲೆ ದೇವ್ರ ಪೂಜೆ ಮಾಡಿಬಿಡ್ಬೇಕು, ಆವಾಗಲೇ
ಸಮಾಧಾನ. ಇನ್ನು ಕಳ್ಸದ್ದು ಕಾಯಿ ಇದೇನು ಎಲೆ ಎಲ್ಲನೂ ತೆಗ್ದುಬಿಟ್ಟಿದ್ದೆ, ಹಾಗಾಗಿ ಸರಿ ಆಯಿತು, ಹೆಂಗಿದ್ರು ಮನೆ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಇವಾಗಲೇ ಕಳಸ ಕೂರಿಸ್ಬಿಡೋಣ ಅಂಥೇಳಿ ಅಲ್ಲಿ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ ನಾನು. ಅಷ್ಟೊತ್ತಿಗೆ ಆಗಲೇ ಹನಿ ಕೂಡ ಬಂದಳು. ಅವಳು ನಂದೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಬಂದಳು. ಇನ್ನು ಎಲ್ಲಾದರೂ ಹೋಗಿ ಬಂದರೆ ಇದ್ದಿದ್ದೆ ನೋಡಿ ಕೆಲಸ ಮನೆ, ಅದು ತಪ್ಪದೇ ಇಲ್ಲ ಹೆಣ್ಮಕ್ಳಿಗೆ. ನೀನು ಎಲ್ಲೇ ಹೋಗಿ ಬಂದ್ರೂ ಮನೇಲಿ ಬಂದ್ಬಿಟ್ಟು ಮಾಡೋದು ಇದ್ದಿದ್ದೇನೆ. ಅದು ನೋಡ್ಕೊಂಡು ಕೂಡ ನಮಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಇರುತ್ತೆ ಧೂಳು. ಬಟ್ ಮನೆ ಕ್ಲೀನ್ ಆದರೆ ಮನಸ್ಸಂತೂ ಸಖತ್ ಹ್ಯಾಪಿಯಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಪಾಪದು ಓಲೆ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ಯಾರೆಲ್ಲ ಈ ಒಂದು ಬ್ಲಾಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿ. ಸೊ ತುಂಬ ಕಾಸ್ಟ್ಲಿ ಇದೆ ಇವಾಗಂತೂ, ಮಾತಾಡ್ಸಂಗೆ ಇಲ್ಲ ಒಡವೆ ರೇಟು. ಆ್ಯಂಡ್ ನಮ್ಮ ಅಮ್ಮ ಕೂಡ ನಾವು ಮಂಗಲ್ಯ ಸರ ಕೂಡ ಮಾಡಿಸಿದ್ವಿ. ಸೊ ಅದನ್ನು ನಾನು ನೆಕ್ಸ್ಟು ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಡಿಸೈನ್ನ ಮಾಡಿಸಿದ್ದೀವಿ ಅಂತ ಹೇಳಿ. ಸೊ ನಾನು ಆ್ಯಕ್ಚುಲಿ ಮಂಗಲ್ಯ ಸರ ಡಿಸೈನ್ ತೋರಿಸೋಣ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ನನಗೆ ಮರ್ತೋಯ್ತು. ಸರಿ ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸೋಣ ಅಂತ ಹೇಳಿ ಸುಮ್ಮನೆ ಅದೇ ನಾನು. ಇನ್ನು ಪಪ್ಪಾಯ ಕೂಡ ತೊಗೊಂಬಂದಿದ್ರು, ಸರಿ ಅದನ್ನು ಕೂಡ ನಾನು ಎತ್ತಿಟ್ಬಿಡೋಣ. ಯಾಕಂದರೆ ಹಾಗೆ ಕವರಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ಜಾಸ್ತಿ ಹಣ್ಣಾಗುತ್ತೆ. ಹಾಗಾಗಿ ಈ ಥರ ಒಂದು ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಇಡ್ತೀನಿ ನಾನು. ಯಾಕಂದರೆ ಹನಿಗೆ ಡೈಲಿ ಪಪ್ಪಾಯ ಕೇಳ್ತಾಳೆ, ಇಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ಆದರೂ ಅವಳಿಗೆ ಪಪ್ಪಾಯ ಬೇಕೇ ಬೇಕು ಅವಳಿಗೆ. ಸೊ ಅಷ್ಟು ಇಷ್ಟಪಟ್ಬಿಟ್ಟು ಹಣ್ಣು ತಿಂತಾಳೆ. ಹಾಗಾಗಿ ರೆಗ್ಯುಲರಾಗಿ ಮನೇಲಿ ಪಪ್ಪಾಯ ಇದ್ದೇ ಇರುತ್ತೆ. ಇನ್ನು ತುಂಬ ಜನ ನನಗೆ ಈ ಒಂದು ಸ್ಟ್ಯಾಂಡ್ ಬಗ್ಗೆ ಕೇಳಿದ್ರಿ, ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂಥೇಳಿ. ಇದು ಮೀಶೋದಲ್ಲಿ ನಾನು ತೊಗೊಂಡಿದ್ದು. ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ನಾನು ಇದನ್ನು ತೊಗೊಂಡು. ಯಾಕಂದರೆ ನಮ್ಮ ಮನೆಯಲ್ಲಿ ನಾನು ಯೂಶ್ವಲಿ ಅಡುಗೆ ಮಾಡ್ತಾನೆ ಪಾತ್ರೆಗಳನ್ನ ಅವಾಗವಾಗ ಒಂದೇ ಇದ್ರೂ ತೊಳ್ಕೊಳ್ಳೋದ್ರಿಂದ ನನಗೇನಾಗುತ್ತೆ, ಇಷ್ಟು ಸೈಜು ಸಾಕು. ಯಾಕಂದರೆ ಕೆಲವರು ತುಂಬ ಸಿಂಕಲ್ಲಿ ತುಂಬಿಟ್ಟು ಅದಾದಮೇಲೆ ಪಾತ್ರೆ ತೊಳಿತಾರೆ ನೋಡಿ, ಅದಕ್ಕೆ ಇದೆಲ್ಲ ಸೆಟ್ ಆಗೋದೇ ಇಲ್ಲ. ಯಾಕಂದರೆ ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ ಇದು. ನಾನು ಏನಾದರೂ ಪ್ರಾಡಕ್ಟ್ ಸಿಕ್ಕಿದ್ರೆ ಇದ್ರದ್ದು ನಾನು ಲಿಂಕ್ ಟ್ಯಾಗ್ ಮಾಡಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿದೆ, ವರ್ತ್ ಅಂತ ಹೇಳ್ಬೋದು. ಯಾಕಂದರೆ ನೀರೆಲ್ಲನೂ ನೀಟಾಗಿ ಅದೇನೇ ಸಿಂಕಲ್ಲಿ ಇಳ್ಕೊಂಬಿಡುತ್ತೆ. ಹಾಗಾಗಿ ನಾವು ಆರಾಮಾಗಿ ಇದನ್ನು ತೊಗೋಬೋದು. ಯೂಸ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ. 3 ಇಯರ್ಸ್ ಆಯಿತು, ಒಂಚೂರು ಏನೇನೂ ಆಗಿಲ್ಲ. ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ತುಂಬ ಜನ ಲಾಸ್ಟ್ ಬ್ಲಾಗಲ್ಲಿ ನಾನು ಹಾಕಿರ್ತೀನಿ ನೋಡಿ, ಆಲ್ಮೋಸ್ಟ್ ಕಿಚನಲ್ಲಿ ನಾನು ಕೆಲಸ ಮಾಡೋದೆಲ್ಲ ಶೇರ್ ಮಾಡಿರ್ತೀನಲ್ಲ. ಸೊ ಆ ಟೈಮಲ್ಲಿ ಕೇಳಿದ್ರಿ, ಬಟ್ ನಾನು ಹೇಳೋದಕ್ಕೆ ಮರ್ತೋಗ್ಬಿಟ್ಟಿತ್ತು ನನಗೆ. ಅದಕ್ಕೋಸ್ಕರ ಈಗ ನೆನಪಾಯಿತು, ನಾನು ಶೇರ್ ಮಾಡಿಕೊಂಡೆ. ಮೀಶೋದಲ್ಲಿ ತೊಗೊಂಡಿದ್ದದು ಚೆನ್ನಾಗಿದೆ, ವರ್ತಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ರೇಟು ಕೂಡ ಕಡಿಮೆ ಇದೆ, ನೀವು ಆರಾಮಾಗಿ ಬೈ ಮಾಡ್ಬೋದು. ಇನ್ನು ಹನಿಗಂತೂ ಅವಳು ಆಟ ಆಡೋದು ಒಂದೇ ಆಟ ನೋಡಿ, ತುಂಬ ಎಂಜಾಯಿಂದ ತುಂಬ ಖುಷಿಪಟ್ಟು ಅವಳಿಗೆ ಬಾಲು ಮತ್ತು ಬ್ಯಾಟ್ ಇದ್ದುಬಿಟ್ರೆ ಇನ್ನೇನೂ ಬೇಡ. ಅಂದರೆ ಒಬ್ಬಳೇ ಇದ್ದಾಗ. ಇನ್ನು ಹಚ್ಚು ಇದ್ದಾಗ ಎಲ್ಲನೂ ಕಿತ್ತಾಡ್ಕೊಂಡು ಒಂದೇ ಆಟ ಆಡೋದು ಏನಿರುತ್ತೆ ಅದಕ್ಕೆ ಇಬ್ಬರು ಕಿತ್ತಾಡ್ತಾನೆ ಇರ್ತಾರೆ. ಇನ್ನು ಸರಿ ಮನೇಲಿದ್ದಾಗ ಅವಳಿಗೆ ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು 10 ನಿಮಿಷ ಆದ್ರೂ ನಾವು ಆಟ ಆಡಿಸ್ಬೇಕು. ಅವಳು ಒಬ್ಬಳೇ ಆಟ ಆಡ್ಕೋತಿರ್ತಾಳೆ, ಬಟ್ ಆದರೂ ಕೂಡ ನಾವು ಒಂದು 10 ಮಿನಿಟ್ಸ್ ಅವಳ ಜೊತೆ ಕುತ್ಕೊಂಡು ಆಟ ಆಡಿದ್ರೆ ಅವಳು ಸಿಕ್ಕಾಪಡೆ ಖುಷಿಯಾಗಿ ಆಟ ಆಡ್ತಾಳೆ. ಅದಕ್ಕೋಸ್ಕರ ನಾನು ಕೂಡ ಆಲ್ರೆಡಿ ಗೊಜ್ಜು ರೆಡಿ ಮಾಡಿಟ್ಟಿದ್ದೆ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ, ಸೀಸನ್ ಅಲ್ವಾ, ಸೊ ಒನ್ ಟೈಮ್ ಆದರೂ ಮಾಡೋಣ ಅಂತ ಹರಿ ಕೇಳ್ತಾ ಇದ್ದ, ತೊಗೊಂಬಂದು ಇಟ್ಟಿದ್ದ ಮಾವಿನಕಾಯಿನ. ಸರಿ ಆಯಿತು ಮಾಡಿಬಿಡೋಣ ಅಂಥೇಳಿ ಸ್ವಲ್ಪ ಗೊಜ್ಜು ಮಾಡಿಟ್ಟಿದ್ದೆ. ಆಮೇಲೆ ಅನ್ನ ಕಲಸೋಣ ಅಂಥೇಳಿ, ಯಾಕಂದರೆ ಇವತ್ತು ಬೇಗ ಆಗೋಯ್ತು. 7 ಹಂಗೆ ಎಲ್ಲನೂ ರೆಡಿ ಆಗಿಬಿಡ್ತು. ಅನ್ನನೂ ಮಾಡಿಟ್ಟಿದ್ದೀನಿ, ಗೊಜ್ಜು ಮಾಡಿಟ್ಟಿದ್ದೀನಿ. ಇವತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನನಗೆ, ಬೇಗ ಮಾಡಿಟ್ಬಿಟ್ಟಿದ್ದೀನಿ. ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು. ಸರಿ ಆಯಿತು, ಓಕೆ ಗೊಜ್ಜಿರಲಿ, ಹನಿನ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಹೇಳಿ ಕೂತಿದ್ದೀನಿ. ಇನ್ನು ಹರಿ ಕೂಡ ಸರಿ ಆಯಿತು ನಾನು ಆಟ ಆಡಿಸ್ತೀನಿ ಅಂತ ಹೇಳಿ ಅವನು ಕೂತ್ಕೊಂಡ. ಏನು ಅಂತಂದರೆ 24 ಗಂಟೆ ಮನೆಯಲ್ಲಿ ನಮ್ಮ ಜೊತೆನೇ ಇರೋದ್ರಿಂದ ಮಕ್ಕಳು. ಸೊ ಅವ್ರ ಪಪ್ಪ ಬಂದಾಗ ಹೆಂಗಾಗ್ಬಿಡುತ್ತೆ ಅಂದರೆ ಅವ್ರ ಮೈಂಡ್ ಫುಲ್ ಆ್ಯಕ್ಟಿವ್ ಇರುತ್ತೆ. ಆ್ಯಕ್ಚುಲಿ ಇದು ನಾನು ಎಲ್ಲೋ ಓದಿದ ನೆನಪು ನನಗೆ. ನಾವು 24/7 ನಾವು ಎಷ್ಟೇ ಅವ್ರ ಜೊತೆ ಮಿಂಗಲಾಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೂ ಕೂಡ ಜಸ್ಟ್ 10 ನಿಮಿಷ ಅವರ ಪಪ್ಪ ಜೊತೆ ಫಾದರ್ ಅವ್ರ ಜೊತೆ ಆಟ ಆಡಿದ್ರೆ ಅವ್ರ ಮೈಂಡ್ ಸಿಕ್ಕಾಬಡೆ ಆ್ಯಕ್ಟಿವ್ ಇರುತ್ತಂತೆ, ಗ್ರಾಸಿಂಗ್ ಪವರ್ ಚೆನ್ನಾಗಿರುತ್ತಂತೆ. ಅದು ನನಗೆ ಕೇಳಿದಾಗ ನಿಜನಾ ಅಂತ ಅನಿಸಿದ್ದುಂಟು. ಅಂದರೆ ಅಯ್ಯೋ ಅನ್ನೋದು ಅನಿಸಿದ್ದುಂಟು. ಬಟ್ ಅದು ಆ್ಯಕ್ಚುಲಿ ನಿಜ ಅಂತ ಹೇಳಿ ನನಗೆ ಹನಿನ ನೋಡಿದಾಗ ಫೀಲ್ ಆಯಿತು ನನಗೆ. ಎಷ್ಟು ಹೈಪರ್ ಆ್ಯಕ್ಟಿವ್ ಇರ್ತಾಳೆ, ತುಂಬ ಚೆನ್ನಾಗಿ ಹೇಳಿದ್ದನ್ನು ಅರ್ಥ ಮಾಡ್ಕೋತಾಳೆ, ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ, ಖುಷಿಯಾಗಿರ್ತಾಳೆ. ಅದನ್ನು ನೋಡಿ ಅನಿಸ್ತು, ಹೌದಲ್ಲ ನಿಜ, ಸುಮ್ಮನೆ ಯಾವುದನ್ನು ಯಾರು ಕೂಡ ಹೇಳಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತು.
ಅವಳನ್ನ ಒಂದು ಹಾಫ್ ಆನ್ ಅವರ್ ಆಟ ಆಡಿಸ್ಬಿಟ್ಟು ಇನ್ನು ಗೊಜ್ಜನ್ನ ಮಾಡಿಟ್ಟಿದ್ನಲ್ವ ಸ್ವಲ್ಪ ಹೊತ್ತು ಅನ್ನನ ತೆಗ್ದಿಟ್ಬಿಡೋಣ. ಯಾಕೆಂದರೆ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ. ತುಂಬ ಬಿಸಿ ಬಿಸಿದು ನಾವೇನಾದರೂ ಕಲಸಿದ್ದೀವಿ ಅಂದರೆ ಮುದ್ದೆ ಮುದ್ದೆ ಥರ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಅನ್ನನ ತೆಗೆದು ಸೈಡಿಗೆ ಇಡ್ತಾಯಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ. ಇನ್ನು ಮಾವಿನಕಾಯಿ ಕೂಡ ನಾನು ಆಲ್ರೆಡಿ ತುರಿದು ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಂದರೆ ಪಾಯಸ ಅಂತೂ ಬೇಕೇ ಬೇಕು. ನಾನು ಸ್ವಲ್ಪನೇ ಮಾಡಿದ್ದೆ, ಯಾಕಂದರೆ ಒನ್ ಟೈಮಿಗೆ ಖಾಲಿ ಆಗಿಬಿಡ್ಬೇಕು ನನಗೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ತಿನ್ನೋದು ಅಷ್ಟಿಷ್ಟ ಆಗಲ್ಲ. ಹಾಗಾಗಿ ನಾನು ಹಂಗೇನೆ ಖಾಲಿ ಆಗೋ ಅಷ್ಟೇ ಸ್ವಲ್ಪ ಮಾಡಿದ್ದೆ. ಇನ್ನು ತೆಂಗಿನ ತುರಿ ಮತ್ತು ನಾನೇನು ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಮಾವಿನ ತುರಿನ ಹಾಕೋತಾ ಇದ್ದೀನಿ. ನಾನೇನಾದ್ರದ್ದು ಏನು ಹೇಳ್ತಾರೆ ರಸನ ಜಾಸ್ತಿ ತೆಗಿಲಿಲ್ಲ, ಹಾಗೆ ಹಾಕ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ಆ್ಯಂಡ್ ಇವತ್ತು ಏನು ಅಂತಂದರೆ ಅರಿಶಿಣನೇ ಖಾಲಿ ಆಗಿಬಿಟ್ಟಿತ್ತು, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸರಿ ಆಯಿತು ಬಿಡು, ಏನಾಗಲ್ಲ, ಸ್ವಲ್ಪ ಇದೆಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ. ಇನ್ನು ಪಾಯಸ ಅಂತೂ ಸಕ್ಕತ್ತಾಗಿದೆ, ಚಿತ್ರಾನ್ನನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ದೆ. ಆ್ಯಕ್ಚುಲಿ ನಾನು ಮಾವಿನಕಾಯ್ದು ಸ್ವಲ್ಪ ರೇರೇ ಮಾಡೋದು, ನಾನು ಮಾಡೋದೇ ಇಲ್ಲ ಅಂತ ಹೇಳ್ಬೋದು. ಬಟ್ ಮಾಡಿಕೊಟ್ಟೆ ಮೊನ್ನೆ ಕೇಳ್ದೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಊಟ ಎಲ್ಲ ಬೇಗ ಮುಗ್ದಿತ್ತು, 9 ಗಂಟೆ ಅಷ್ಟರಲ್ಲೆಲ್ಲ ಊಟ ಆಗಿತ್ತು. ಹಾಗಾಗಿ ಹನಿನ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗೋಣ ವಾಕಿಂಗ್ ಅಂಥೇಳಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಬಿಟ್ಟರೆ ನಾವೆಲ್ಲೂ ಹೋಗೋದಿಲ್ಲ ಹೊರಗಡೆ. ಇನ್ನು ನಾನು ಇಲ್ಲೇ ಆಟ ಆಡು, ವಾಕ್ ಮಾಡು ಬೇಡ ಅಂತ ಹೇಳಿದ್ರು, ಕೇಳ್ದಂಗೆ ಒಳಗಡೆ ಹೋಗೋಣ ಅಂತ ಹೇಳಿ ಬಂದ್ವಿ. ಇನ್ನು ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಇವಾಗ ಆ್ಯಕ್ಚುಲಿ 9:30 ಏನೋ ಆಗಿತ್ತು ನಾವು ಬಂದಾಗ. ಸೊ ಎಷ್ಟು ಜನ ಇದ್ದಾರೆ ಅಂತ ಹೇಳಿ, ತುಂಬಾ ಜನ ಬರ್ತಾರೆ, ಇಲ್ಲೇ ಮಲ್ಕೋತಾರೆ ಕೂಡ, ನೋಡ್ತಾ ಇರ್ಬೋದು ನೀವು. ಸೊ ಫ್ಯಾಮಿಲಿ ಎಲ್ಲ ಹಿಂಗೆ ಬರ್ತಾರೆ, ಯಾಕಂದರೆ ವಾರದ ದಿನ ಪೂಜೆ ಇರುತ್ತೆ. ಸೊ ಇಲ್ಲಾಂದರೆ ಅವ್ರದ್ದು ಏನೋ ಹರಕೆಗಳಿರುತ್ತೆ ನೋಡಿ, ಅದೆಲ್ಲದೂ ಏನಾದರೂ ನೆರವೇರಿದ್ರೆ ಅಥವಾ ಹರಕೆ ಕಟ್ಕೊಂಡಿದ್ರೆ ಈ ಥರ ಬರ್ತಾರೆ. ಆ್ಯಂಡ್ ಇಲ್ಲಿ ರೂಮ್ ಕನ್ವೀನಿಯೆಂಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಕಡಿಮೆ ರೇಟ್ ಇದೆ, ಬಟ್ ಮೇಂಟೆನೆನ್ಸ್ ಎಲ್ಲ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ರೂಮ್ಸ್ ಎಲ್ಲನೂ ಸಿಗುತ್ತೆ ಇಲ್ಲಿ. 250 ಅಥವಾ 300 ಇರ್ಬೋದು ಅನಿಸುತ್ತೆ ಮೇ ಬಿ ಒಂದು ರೂಮು. ಇನ್ನು ರೂಮ್ ಕೂಡ ತಗೋತಾರೆ. ಇವಾಗ ಹೆಂಗಿದ್ರು ಸಮ್ಮರ್ ಅಲ್ವಾ, ರೂಮ್ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ದೇವಸ್ಥಾನದ ಹತ್ರನೇ ಮಲ್ಕೋತಾರೆ. ಸೊ 2 ದೇವಸ್ಥಾನದ ಹತ್ರನೂ ಅಷ್ಟೇ ತುಂಬ ಕ್ರೌಡ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಜನ ಬರ್ತಾನೆ ಇರ್ತಾರೆ, ಸ್ಟೇ ಆಗೋವಂಥವ್ರು ಹಾಕ್ತಾ ಇರ್ತಾರೆ. ಇನ್ನು ಕ್ಲೀನ್ ಕೂಡ ಇದೆ, ಇಲ್ಲಿ ಆರಾಮಾಗಿ ಮಲ್ಕೋಬೋದು. ಕ್ಲೀನ್ ಇಲ್ಲ ಅನ್ನೋ ಹಾಗೂ ಏನಿಲ್ಲ, ತುಂಬ ಚೆನ್ನಾಗಿದೆ ಕ್ಲೀನು. ಇನ್ನು ಜಾತ್ರೆ ಟೈಮಲ್ಲಿ ಕೆಲವ್ರು ಬರೋಕ್ಕಾಗಿಲ್ಲ ಅನ್ನೋರು ಇವಾಗ ಅವ್ರಿಗೆ ಯಾವಾಗ ಆಗುತ್ತೋ ಅವಾಗ ಬರ್ತಾ ಇರ್ತಾರೆ. ಇನ್ನು ಇವಳನ್ನ ಸ್ವಲ್ಪ ಹೊತ್ತು ವಾಕ್ ಮಾಡಿಸ್ಕೊಂಡು ಆಲ್ಮೋಸ್ಟ್ 1 ಅವರ್ ಏನೋ ಆಗಿತ್ತು. ಸೊ ಚೆನ್ನಾಗಿ ಆಟ ಆಡಿದ್ಲು ಅವಳು ಕೂಡ. ಪದೇ ಪದೇ ಕೇಳ್ತಾಯಿದ್ಲು ತುಮಕೂರಿಗೆ ಹೋಗೋಣ ಬಾ ಅಂಥೇಳಿ. ಆ್ಯಕ್ಚುಲಿ ಬಂದಿನೂ 1 ಡೇ ಕೂಡ ಆಗಿಲ್ಲ, ಬಟ್ ಕೇಳ್ತಾಯಿದ್ಲು. ಸರಿ ಆಯಿತು, ಹೊರಗಡೆ ಹೋಗಿ ಬಂದರೆ ಅವಳಿಗೂ ಕೂಡ ಮರಿತಾಳೆ ಅಪ್ಪ ಅಮ್ಮನ ಸ್ವಲ್ಪ ಅಂತ ಹೇಳಿ ಕರ್ಕೊಂಡೋಗಿ ಬಂದ್ವಿ.